ಇವತ್ತು ನಾನು ಹಲಸಿನ ಹಣ್ಣಿನ ದೋಸೆ ಮಾಡ್ತಾ ಇದ್ದೀನಿ. ಆ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ, ಯಾರು ಬೇಕಾದರೂ ಮಾಡ್ಕೋಬೋದು. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇದಕ್ಕೆ ಅಕ್ಕಿನ ನೆನೆಸಿಟ್ಕೋಬೇಕಾಗತ್ತೆ. ನಾನಿಲ್ಲಿ ಈ ಲೋಟದಲ್ಲಿ 1 ಲೋಟದಷ್ಟು ದೋಸೆ ಅಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಇವಾಗ ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕಾಗತ್ತೆ. 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಇವಾಗ ಇದನ್ನು 2 ಗಂಟೆ ನೆನೆಸಿಟ್ಕೊಳ್ಳೋಣ. ಇವಾಗ ನೋಡಿ 2 ಗಂಟೆ ನಂತರ ಇದನ್ನು ನಾವೀಗ ರುಬ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಅಕ್ಕಿ ಯಾವ ಲೋಟದಲ್ಲಿ ತಗೊಂಡಿದ್ದೇವೋ ಅದೇ ಲೋಟದಲ್ಲಿ 1 ಲೋಟದಷ್ಟು ಹಲಸಿನ ಸೊಳ್ಳೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದರ ಜೊತೆಗೆ ಬೆಲ್ಲನ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಸ್ವೀಟ್ ಆಗಿದ್ರೆ ಸ್ವಲ್ಪ ಕಡಿಮೆ ಬೆಲ್ಲನ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಲರಿಗೋಸ್ಕರ ಸ್ವಲ್ಪ ಅರಿಶಿಣ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪೌಡರ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ರುಬ್ಕೋಬೇಕು. ಇವಾಗ ನೋಡಿ ಇದನ್ನು ರುಬ್ಕೊಂಡು ತಂದಿದ್ದೀನಿ. ಇವಾಗ ಇದರ ಜೊತೆಗೆ ನಾವು ಅಕ್ಕಿಯನ್ನು ಸೇರಿಸ್ಕೋಬೇಕು. ಇವಾಗ ಇದಕ್ಕೊಂದು 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಸೇರಿಸ್ಕೋಬೇಕು, ಹಸಿ ತೆಂಗಿನ ತುರಿ. ಹಾಗೆ ಒಂದು 2 ಏಲಕ್ಕಿ, ಒಂದು 4ರಿಂದ 5 ಕಾಳುಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಫೈನಾಗಿ ರುಬ್ಕೋಬೇಕು, ನೈಸಾಗಿ ಪೇಸ್ಟ್ ಆಗಬೇಕಿದು. ನೀರು ಹಾಕದೇ ರುಬ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಇಷ್ಟು ನೈಸ್ ಆಗಬೇಕಿದು. ನಮಗೆ ಕೈಯಲ್ಲಿ ಮುಟ್ಟಿ ನೋಡಿದಾಗ ಗೊತ್ತಾಗತ್ತೆ ನೋಡಿ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಹಿಟ್ಟು ಸ್ವಲ್ಪ ದಪ್ಪ ಇದೆ, ಇದನ್ನು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಇದನ್ನು ಮಾಡ್ಕೋಬೇಕು. ನಾನು ಮಿಕ್ಸಿ ತೊಳೆದ ನೀರನ್ನೇ ಯೂಸ್ ಮಾಡಿದ್ದೀನಿ. ಈ ಥರ ನೋಡಿ ಇಷ್ಟು ತೆಳುವಾದರೆ ಸಾಕು. ನಾವು ಉದ್ದಿನ ದೋಸೆ ಹಿಟ್ಟು ಯಾವ ಹದಕ್ಕೆ ಮಾಡ್ಕೋತೀವೋ ಅಷ್ಟು ಹದಕ್ಕೆ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು 4 ಗಂಟೆ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ನೋಡಿ ಇದನ್ನು 4 ಗಂಟೆ ಆದ ನಂತರ ನಾನು ತೆಗಿತಾ ಇದ್ದೀನಿ. ಒಂದ್ಸಲ ಇದನ್ನು ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು. ಇವಾಗ ದೋಸೆ ಹೆಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ನೋಡಿದಾಗ ಗೊತ್ತಾಗತ್ತೆ ಇದು ಕಾದಿದೋ ಇಲ್ವೋ ಅಂತ. ಇವಾಗ ಒಂದ್ಸಲ ಟಿಶ್ಯೂ ಪೇಪರಿಂದ ಇದನ್ನು ಒರೆಸ್ಕೊಂಡು ಇವಾಗ ದೋಸೆ ಹಾಕೊಳ್ಳೋಣ. 1-2 ಸೌಟಿನಷ್ಟು ಹಿಟ್ಟನ್ನು ತಗೊಂಡು ಮೆಲ್ಲನೆ ಈ ಥರ ಹರಡಬೇಕು. ಮೇಲೆಯಿಂದ ತುಪ್ಪ ಹಾಕೊಳ್ತಾ ಇದ್ದೀನಿ. ದೋಸೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಣ್ ಬಿಟ್ಟಿದೆ ದೋಸೆ. ಒಂದು ಸೈಡ್ ಚೆನ್ನಾಗಿ ಕಾದಿದೆ ದೋಸೆ. ಇವಾಗ ಇದನ್ನು ಮುಚ್ಚಿ ಹಾಕೋಬೇಕು. ಎರಡೂ ಬದಿನೂ ಚೆನ್ನಾಗಿ ಕೆಂಪಗೆ ಕಾಯಿಸ್ಕೋಬೇಕು. ಇವಾಗ ದೋಸೆನ ತೆಗಿತಾ ಇದ್ದೀನಿ. ನೋಡಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಘಮಘಮಿಸುವಂತಹ ತುಂಬ ರುಚಿಯಾದ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ನೀವೇ ನೋಡ್ಬೋದು. ಹಲಸಿನ ಹಣ್ಣಿನ ಸೀಸನ್ ಮುಗಿಯೋದಕ್ಕಿಂತ ಮುಂಚೆ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.